ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ಜಗನ್ಮಾತೆ ದುರ್ಗಾದೇವಿ, ನಿನ್ನನ್ನು ನಂಬಿದ ಭಕ್ತರನ್ನು ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ. ನನ್ನ ಹಿರಿಯ ಅಣ್ಣ ಒಬ್ಬ ಪದವೀಧರನಾದರೂ ಕೂಡ ಕೂಲಿ ನಾಲಿ ಮಾಡಿ ನಮ್ಮನ್ನು ತಂದೆ ತಾಯಿ ನೆನಪೇ ಬಾರದ ಹಾಗೆ ಜೋಪಾನ ಮಾಡುತ್ತಿದ್ದಾನೆ. ತನ್ನ ತಮ್ಮನಿಗೆ ಆದಷ್ಟು ಬೇಗ ಒಂದು ನೌಕರಿ ಸಿಗಲಿ ಅಂತ ನನ್ನನ್ನು ತುಂಬಾ ಕನಸು ಕಾಣುತ್ತಿದ್ದಾನೆ. ಆದಷ್ಟು ಬೇಗ ನನ್ನ ಕನಸನ್ನು ನನಸು ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ತಂಗ್ಯವ, ಪೂಜೆ ಮುಗೀತೇನವ? ಪೂಜೆ ಮುಗೀತು, ಬಾನ ನಿನಗೂ ಪ್ರಸಾದ ಕೊಡ್ತೀನಿ. ತಂಗ್ಯವ, ಇಷ್ಟೊಂದು ಭಕ್ತಿ ಭಾವದಿಂದ ಭಾವ ಪರ್ಯುಷಳಾಗಿ ಭಕ್ತಿ ಪೂಜೆ ಮಾಡಿದರೆ ಕಣ್ತೆರೆದು ಕರುಣೆ ತೋರು ನಿನ್ನ ಮಾಯಿನಿ ದೇವರು ಇಲ್ಲವಾ? ಇಲ್ಲ. ಕಣ್ಣು ಕಾಣದೆ, ಕಿವಿಯು ಕೇಳದೆ, ಬಾಯಿ ಇರದೆ ಮೂಕನಾಗಿರುವ ಈ ನಿನ್ನ ಕಲ್ಲು ದೇವರು ನಮ್ಮಂತ ಬಡವರನ್ನ ಕಣ್ತೆರೆದು ನೋಡೋದಿಲ್ಲವಾ? ಕಣ್ತೆರೆದು ನೋಡೋದಿಲ್ಲ. ಇಲ್ಲ, ಆ ದೇವರು ನೀನು ಅಂದುಕೊಂಡ ಹಾಗೆ ಇರುವುದಿಲ್ಲ. ನಮ್ಮ ಆತ್ಮ ಶುದ್ಧಿ ಭಕ್ತಿಗೆ ಒಲಿದು ಅವರ ಭಾವನೆಗೆ ತಕ್ಕಂತೆ ನಿಲ್ಲುತ್ತಾನೆ ಈ ಭಾವಚಿತ್ರದಲ್ಲಿರುವ ದೇವರು. ಅದು ಅಲ್ಲದೆ ಈ ಬಡವರ ಬಾಳಿಗೆ ಆತನೇ ಭಾಗ್ಯದಾತ. ಈ ನಿನ್ನ ದೇವರು
ಬಡತನದಲ್ಲಿ ಬೆಂದು ನೊಂದು ಹೋಗಿರುವ ನಮ್ಮಂತ ಬಡವರಿಗೆ ಭಾಗ್ಯ ದಾತನಾಗ್ತಾನೆ ನವ ಇಲ್ಲವ ಇಲ್ಲ. ಆ ಕುತಂತ್ರ ರುದ್ರೇಗೌಡನಿಗೆ ಬಲಿಯಾಗಿ ಸತ್ತು ಹೋದ್ರು ನನ್ನ ತಂದೆ ತಾಯಿಯಂದಿರು. ಇದಲ್ಲದೆ ಇದ್ದ ಆಸ್ತಿ ಎಲ್ಲ ತನ್ನಂತೆ ಮಾಡಿಕೊಂಡ ರುದ್ರೇಗೌಡ. ಆದ್ರೆ ನಾವಿಂದು ಅನಾಥರಾಗಿ ಬಡತನದ ಬೇಗುದಿಯಲ್ಲಿ ದಿನ ಕಳಿಬೇಕಾಗಿದೆ. ಅಂದಾಗ ನಮ್ಮಂತ ಪಾಲಿಗೆ ಎಲ್ಲಿ ತಾನವಾ ನಿನ್ನ ದೇವರು? ಹಾಗೆಲ್ಲ ಅನ್ಬೇಡ ಅಣ್ಣ. ಆಪತ್ತಿನ ಕಾಲದಲ್ಲಿ ದೇವರನ್ನು ನಿಂದಿಸಿ ಸಂಪತ್ತಿನ ಕಾಲದಲ್ಲಿ ದೇವರನ್ನು ಹೊಗಳುವುದು ಮನುಜರ ಲಕ್ಷಣವಲ್ಲ ಅಣ್ಣ. ಯಾಕಂದ್ರೆ ಬಡತನವಿರಲಿ ಸಿರಿತನವಿರಲಿ ಪಾಲಿಗೆ ಬಂದದ್ದು ಪಂಚಾಮೃತ. ಅದು ಅಲ್ಲದೆ ಆ ಭಗವಂತನ ದಯ ಬಂದಿದ್ರಿ ಎಷ್ಟೇ ಬಡತನವಿದ್ರೂ ಕೂಡ ಆ ದೇವರು ಬಯಲು ಮಾಡ್ತಾನೆ ಅಣ್ಣ. ನೀನೇನು ಯೋಚನೆ ಮಾಡಬೇಡ ಅಣ್ಣ. ತಂಗೆ ಬಾ ನಿನ್ನ ಒಂದೊಂದು ಮಾತುಗಳು ನನ್ನ ತಾಯಿಯ ನುಡಿ ಮತ್ತು ಇದ್ದಂಗ. ವಯಸ್ಸಿಗೆ ಬಂದಿರುವ ನಿನಗೊಂದು ಒಳ್ಳೆಯ ವರ ನೋಡಿ ಮದುವೆ ಮಾಡಿಕೊಟ್ರೆ ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಚಿರ ಶಾಂತಿ ಸಿಗುತ್ತದೆ. ಶಾಂತಿ ಸಿಗುತ್ತದೆ. ಏನಣ್ಣ ನೀನು ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಿಸುವ ಸಲುವಾಗಿ ಆದಷ್ಟು ಬೇಗ ನನಗೆ ಮದುವೆ ಮಾಡಿ ಪತಿ ಮನೆಗೆ ಸತಿಯನಾಗಿ ಕಳಿಸಿಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀಯಾ? ಯಾಕಣ್ಣ ಇಷ್ಟು ಬೇಗ ನಾನು ನಿನಗೆ ಭಾರವಾಗಿ ಹೋದ್ನೇನು? ಹೋಗೋಣ ನನಗೆ. ತಂಗ್ಯವ, ಈ ಅಣ್ಣಂದಿರಿಗೆ ನೀನು ಯಾವತ್ತೂ ಬೇಸರ ಆಗೋದಿಲ್ಲವಾ? ತಂಗ್ಯವ, ನೀ ನಮಗೆ ದೇವರು ಕೊಟ್ಟ ತಂಗಿ ಅಂತದ್ರಾಗ ನಿಮ್ಮ ಅಣ್ಣನಿಗೆ ಎಂದಾದ್ರು ಬೇಸರ ಆಗ್ತೀಯಾ? ಇಲ್ಲ ತಂಗ್ಯವ, ಬಂಗಾರ ಮನೆಯಲ್ಲಿರೋ ಅದಕ್ಕೆ ಏನವ ಬೆಲೆ? ಅಕ್ಕ ಸಾಲಿಗನ ಸುತ್ತಿಗೆ ಪೆಟ್ಟಿಗೆ ಬಾಗಿ ಅದು ಆಭರಣವಾದಾಗ ಹೆಣ್ಣು ಮಕ್ಕಳು ಅದನ್ನು ತಮ್ಮ ಕೊರಳಿಗೆ ಹಾಕಿಕೊಂಡು ಅಲಂಕೃತವಾದಾಗ ಮಾತ್ರ ಆ ಬಂಗಾರಕ್ಕೊಂದು ಬೆಲೆ. ಹಾಗೆ ಹೆಣ್ಣುವಾದವಳು ತವರ ಮನೆಯಲ್ಲಿ ಹುಟ್ಟಿ ಗಂಡನ ಮನೆಯಲ್ಲಿ ಹೋಗಿ ಗಂಡನ ಆಜ್ಞೆ ಮಾಡಿ ಅತ್ತೆ ಮಾವರ ಸೇವೆ ಮಾಡಿ ನಾಳೆ ಹುಟ್ಟುವ ಮಕ್ಕಳಿಗೆ ಲಾಲನೆ ಪಾಲನೆ ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ತನ್ನ ಜೀವನವನ್ನು ಪಾವನವಾಗಿಸಿದಾಗ ಆ ಹೆಣ್ತನಕ್ಕೊಂದು ಬೆಲೆಯವ್ವ. ತಂಗ್ಯವ್ವ, ನಾನೆಷ್ಟೇ ಬಡವನಾಗಿದ್ದರೂ ಸರಿ ನಿನಗೆ ಒಳ್ಳೆಯ ವರ ನೋಡಿ ಮದುವೆ ಮಾಡುವ ಜವಾಬ್ದಾರಿ ನನಗಿರಲಿವ, ನನಗಿರಲಿ. ಈ ನಿನ್ನ ಛಲ ಜವಾಬ್ದಾರಿಯನ್ನು ನೋಡಿ ನನಗೆ ವ್ಯಥೆ ಆಗ್ತಾ ಇದೆಯಣ್ಣ. ಯಾಕಂದ್ರೆ ಅಣ್ಣನ ಓದಿನ ಸಲುವಾಗಿ ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ದೀಯ. ಮತ್ತೆ ನನ್ನ ಮದುವೆ ವರದಕ್ಷಿಣೆ ವರೋಪಚಾರ ಅಂತ ಎಲ್ಲಿಂದ ಹಣ ತರ್ತೀಯ ಅಣ್ಣ? ಅದು ಅಲ್ಲದೆ ನೀನು ದುಡಿದಿರೋ ಹಣದಲ್ಲಿ ಮನೆತನದ ಖರ್ಚಿಗೆ ಸಾಗಲುವುದಿಲ್ಲ. ಅದು ಅಲ್ಲದೆ ವರದಕ್ಷಿಣೆ ಇಲ್ಲದೆ ನನ್ನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಯಾವ ಗಂಡು ತಾನೇ ಮುಂದೆ ಬರುತ್ತಾನೆ ಈ ಸಮಾಜದಲ್ಲಿ? ಅಲ್ಲ, ನಾನು ಹುಟ್ಟಿದ ತಕ್ಷಣ ನಾನು ಹೆಣ್ಣು ಅಂತ ಗೊತ್ತಾದ ಮೇಲೆ ಅವತ್ತೇ ನನ್ನ ತಂದೆ ತಾಯಿ ನನ್ನನ್ನು ಸಾಯಿಸಿಬಿಡ್ಬೇಕಿತ್ತು. ಅವಾಗಲಾದ್ರೂ ಈ ನನ್ನ ಜೀವನ ಪಾವನವಾಗುತ್ತಿತ್ತಣ್ಣ. ಅಣ್ಣ, ನಾನು ಹುಟ್ಟಿ ನಿನಗೆ ಕಷ್ಟ ತಂದ್ಬಿಟ್ಟೆ ಅಣ್ಣ, ಕಷ್ಟ ತಂದ್ಬಿಟ್ಟೆ. ಕಣ್ಣೀರು ಹಾಕ್ಬೇಡವಾ, ಕಣ್ಣೀರು ಹಾಕ್ಬೇಡ. ಹೆಣ್ಣು ಕಣ್ಣೀರು ಹಾಕಿದ್ರೆ ಈ ಮನೆಗೆ ಒಳ್ಳೆಯದಾಗೋದಿಲ್ಲವಾ? ಯಾಕಂದ್ರೆ ಹೆಣ್ಣು ಕಣ್ಣೀರು ಹಾಕಿದಷ್ಟು ನಮ್ಮ ಮನೆಗೆ ಬಡತನ ಹೆಚ್ಚಾಗುತ್ತದೆ ಹೊರತು ಕಡಿಮೆ ಆಗೋದಿಲ್ಲವಾ? ಬಡತನ ಬಂದೈತಿ ಅಂತ ಸುಮ್ಮನೆ ಕುಳಿತರ ಸಮಯ ಮುಂದೆ ಹೋಗ್ತದೆ ಹೊರತು ಮರಳಿ ಬರೋದಿಲ್ಲವಾ? ಹಿರಿಯರೊಂದು ಮಾತು ಹೇಳ್ತಾರೆ, ದುಡಿಯುವನನ್ನ ಕಂಡ್ರೆ ಬಡತನ ಅನ್ನೋದು ಓಡಿ ಹೋಗ್ತದೆ ಅಂತ. ಹಂಗ ಈ ಜೀವನ ಅನ್ನೋದು ಒಂದು ಸಾಗರ ಇದ್ದಂಗ. ನೋಡು, ಈ ಜೀವನ ಎಂಬ ಸಾಗರದಾಗ ಏನಿ ಹಚ್ಚಿ ಏರಿದವನೇ ಶ್ರೀಮಂತ, ಏರಿದವನೇ ಬಡವ. ಅದಕ್ಕಾಗಿ ಬಲ್ಲವರೊಂದು ಮಾತು ಹೇಳ್ತಾರೆ, ಈ ಬಡತನ ಎನ್ನುವುದೊಂದು ಸಾಗರ. ಆ ಸಾಗರವನ್ನು ದಾಟಿ ಮುಕ್ತಿ ಸೇರಿದಾಗಲೇ ನಮಗೆ ಮುಕ್ತಿ ಅಂತ ಹೇಳ್ತಾರೆ. ಈ ಬಡತನದ ಬಗ್ಗೆ ಭಾಷಣ ಬಿಗಿಯುತ್ತಾ ಹಾಗೆ ನಿಂತುಬಿಟ್ಟಿವಿ ಅಣ್ಣ. ಇವತ್ತು ದೀಪಾವಳಿ ಹಬ್ಬ, ಅದಕ್ಕೆ ಸಾಯಂಕಾಲ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಾ. ಆ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕಲ್ಲ? ಯಾಕಣ್ಣ? ಇಲ್ಲ ಇಲ್ಲ, ಆ ಲಕ್ಷ್ಮೀ ಪೂಜೆ ನಮ್ಮ ಮನೆ ನಡೆ ಕೊಡ್ದವ, ನಡೆ ಕೊಡ್ದು. ಯಾಕಣ್ಣ? ಎಲ್ಲರೂ ಸಂತೋಷವಾಗಿ ಹೊಸ ಬಟ್ಟೆ ಹಾಕಿಕೊಂಡು ಲಕ್ಷ್ಮೀ ದೇವಿ ಪೂಜೆ ಮಾಡಿ ಸಂತೋಷವಾಗಿ ಪಟಾಕಿ ಸದ್ದಿನಲ್ಲಿ ನಕ್ಕು ನಲಿಯುತ್ತಾರೆ. ಹಾಗೆ ನಮಗೆ ಆ ಅದೃಷ್ಟ ಇಲ್ಲ ಅಂತ ನಾವು ಸುಮ್ಮನೆ ನಿಂತು ಬಿಡಬೇಕಾ? ಹೇಳಲ್ಲ, ಲಕ್ಷ್ಮೀ ಪೂಜೆ ಎಂದ ತಕ್ಷಣ ಯಾಕೆ
ಯಾಕೆ ರೀತಿ ಅಗೌರವದ ಮಾತನಾಡ್ತಿರುವೆ ಹೇಳಣ್ಣ. ಇದು ಅಗೌರವದ ಮಾತಲ್ಲ ತಂಗಿ, ಮನಕ್ಕೆ ನೋವಾದ ಮಾತು. ಇದೇ ದೀಪಾವಳಿ ದಿನದಂದೇ ನೀನು ಹುಟ್ಟಿದ್ದೆ. ನೀನು ಹುಟ್ಟಿದ 2 ವರ್ಷಕ್ಕೆ ಆ ರುದ್ರೇಗೌಡನ ಕುತಂತ್ರಿಗೆ ಬಲಿಯಾಗಿ ಇದೇ ದೀಪಾವಳಿ ದಿನದಂದೇ ನನ್ನ ತಂದೆ ತಾಯಿಗಳು ಸತ್ತು ಹೋದರು. ಅದಕ್ಕಾಗಿ ದೀಪಾವಳಿಯ ಪೂಜೆ ಎಂದರೆ ಸತ್ತು ಹೋದ ನನ್ನ ತಂದೆ ತಾಯಿ ನೆನಪು ನನಗೆ ಬರುತ್ತದೆ. ಅಣ್ಣ, ನಡೆದು ಹೋದ ಘಟನೆಯನ್ನು ಯಾಕನ ಮೆಲುಕು ಹಾಕವೆ? ಅವ್ರ ವಿಧಿ ಲಿಖಿತ ಅಷ್ಟೇ ಇತ್ತು, ಅದು ನಡೆದು ಹೋಯಿತು. ಅದನ್ನು ದೀಪಾವಳಿ ಹಬ್ಬದ ಮೇಲೆ ಯಾಕನ್ನ ಹಾಕೋವೆ? ಅವರು ಕೊನೆ ಉಸಿರು ಎಳೆಯುವುದಕ್ಕೂ ದೀಪಾವಳಿ ಹಬ್ಬ ಇರುವುದಕ್ಕೂ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲ ಅಣ್ಣ. ಅದು ಅಲ್ಲದೆ ಆ ದೇವರಿಗೆ ಹಾಗೆಲ್ಲ ನಿಂದಿಸಿ ಮಾತನಾಡಬಾರ್ದಣ್ಣ. ತಂಗ್ಯವ್ವ, ಸತ್ತು ಹೋದ ನನ್ನ ತಂದೆಯ ತಾಯಿಯ ನೆನಪಂದ್ರೆ ನನ್ನಲ್ಲಿ ಸೇಡಿನ ಕಿಡಿ ಪುಡಿದೇಳುತ್ತದೆ. ನಮ್ಮ ವಂಶಕ್ಕೆ ಬಿಡದೆ ಕಾಡುತ್ತಿರುವ ರುದ್ರೇಗೌಡನ ಚಂಡಾಡಬೇಕು ಅಂತ ನನ್ನ ತೋಳಲ್ಲಿ ರಚ್ಚಿದ್ದಾರೆ. ಮಾಡಲಿ, ಸತ್ತು ಹೋಗುವಾಗ ನನ್ನ ತಾಯಿ ನನ್ನಿಂದ ವಚನ ತೆಗೆದುಕೊಂಡಳು. ನೋಡಪ್ಪ, ಯಾವುದೇ ಕಾರಣಕ್ಕೂ ನೀನು ಕೊಲೆಗಾರನಾಗಬಾರ್ದು. ನಿನ್ನ ಬೆನ್ನ ಹಿಂದೆ ಬಂದಿರೋ ನಿನ್ನ ತಂಗಿ ತಮ್ಮನನ್ನ ಚೆನ್ನಾಗಿ ಸಾಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸು ಅಂತ ನನ್ನಿಂದ ವಚನ ತೆಗೆದುಕೊಂಡಳು. ಅದಕ್ಕಾಗಿ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಆ ರುದ್ರೇಗೌಡನನ್ನ ಅಣ್ಣ, ಸಣ್ಣನ ಈ ಕಡೆನೆ ಬರ್ತಾ ಇದ್ದಾನೆ, ಸುಮ್ಮನೆ ಇತ್ತು. ನೋಡವ, ಏನೋ ವಿಚಾರದಾಗ ತಂಗ್ಯವ್ವ, ಇವತ್ತು ನಿನ್ನ ಹುಟ್ಟು ಹಬ್ಬ, ಅದನ್ನೇ ಮರೆತು ಬಿಟ್ಟಿದ್ದೀನಿ. ನೋಡವ, ಇಲ್ಲಿ ನಡೆದ ವಿಷಯ ನನ್ನ ತಮ್ಮನಿಗೆ ಯಾವತ್ತೂ ಹೇಳ್ಕೊಡ್ದು. ಯಾಕಂದ್ರೆ ಮೊದಲೇ ನನ್ನ ತಮ್ಮ ಕೋಪಿಷ್ಟ. ಸಿಟ್ಟಿನ ಬರ್ದಾಗ ಏನಾದ್ರೂ ಅನರ್ಥ ಮಾಡ್ಕೊಂಡ್ಬಿಟ್ಟಾನು. ಹಾಂ, ಎಲ್ಲ ಹೇಳ್ಬೇಡವ. ಎದ್ದು ಹೇಳ್ತಮ್ಮ, ಆ ಶ್ರೀರಾಮಚಂದ್ರನ ಹಿಂದೆ ಲಕ್ಷ್ಮಣ ಇದ್ದಂಗ ಈ ಕಲಿಯುಗದ ರಾಮನಿಗೆ ನೀನೇ ನನಗೆ ಸಾಗತ್ತೆಯಪ್ಪ. ಆಗಲೇನ? ಕೆಲ ವರ್ಗದ ಜನರು ಮೇಲ್ವರ್ಗದ ಜನರಿಗೆ ತುಳಿಕಕ್ಕೆ ಒಳಗಾಗುತ್ತಿದ್ದಾರೆ. ರಾಜಕೀಯ ಪುಡಾರಿಗಳು ಪುಂಡಾಟಿಕೆ ನಡೆಸುತ್ತಿದ್ದಾರೆ. ಪರಕೀಯ ವಿಷ ಜಂತುಗಳು ನಮ್ಮ ರೈತರು ತಿನ್ನುವ ಅನ್ನದಲ್ಲಿ ವಿಷ ಬೆರೆಸುತ್ತಿದ್ದಾರನ್ನ ವಿಷ ಬೆರೆಸುತ್ತಾರೆ. ಅಂತವರಿಗೆ ಒದ್ದು ಬುದ್ಧಿ ಕಳಿಸಬೇಕಾದ್ರೆ ಆ ಕಾರ ಮಕಾರ ಉಪಾರ ಹೆಸರಿನಲ್ಲಿ ದುಷ್ಟರ ಸಂಹಾರಕ್ಕಾಗಿ ನಾನು ಪೊಲೀಸ್ ಅಧಿಕಾರಿ ಆಗಿವೇನ? ಇದು ನಿನ್ನ ಪಾದ ಮೇಲೆ ತಂಗಿ, ನೀನು ಏನೋ ಯೋಚನೆ ಮಾಡ್ತಾ ನಿಂತಿರುವಲ್ಲ? ಏನೂ ಯೋಚನೆ ಇಲ್ಲಪ್ಪ. ನೋಡಪ್ಪ, ಇವತ್ತು ನಿನ್ನ ತಂಗಿಯ ಹುಟ್ಟು ಹಬ್ಬ, ಅದಕ್ಕಾಗಿ ನೀನು ಇನ್ನೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಣ್ಣ, ನಿನ್ನೆ ದಿನ ನನಗೆ ಗೊತ್ತಿತ್ತು ಇವತ್ತು ನನ್ನ ತಂಗಿ ಹುಟ್ಟಬ್ಬ ಎಂದು. ನೀನು ಕೊಟ್ಟ ಸ್ವಲ್ಪ ಹಣದ ಉಳಿಸಿಕೊಂಡು ಸೀರೆಯನ್ನು ತಂದಿದೆ. ಅಮ್ಮ ತಂಗಿ, ತೆಗೆದುಕೊಂಬ. ಕೊಡಲ್ಲ, ನೀನೇನೇ ಕೊಟ್ಟರು ಕೂಡ ಅದು ನನಗೆ ಬಂಗಾರ ಇದ್ದಂತೆ ಅಣ್ಣ, ಬಂಗಾರ ಇದ್ದಂತೆ. ಅಣ್ಣ, ಕೇಕು ತಗೊಂಬಂದ್ಯಾ? ಈ ಶಾನೆ ಬಾಳೈತ್ ನಮ್ಮನ್ನ. ತಂಗ್ಯವ್ವ, ನೀನು ಕೊಟ್ಟೆನ ಕೇಕಿಗೆ ರೊಕ್ಕ? ಇದು ಶಾನೆ ಆಯ್ತು ನಮ್ಮ. ನಾನೆಲ್ಲಿಂದ ಕೊಳ್ಳೆ ಹೋಗ್ಬಿಟ್ಟನ್ನ ತೆಗೆದುಕೊಂಡು ಬಂದಾನೆ. ಬಾಳು ನೀನು ವರ್ಷ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನೀನೇ ನಗು ದೇವರ ರೂಪ ನನಗೂ ನಗುತ್ತಾ ಬಾಳು ನೀನು ವರ್ಷ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶಿವದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶಿವದಿನಕ್ಕೆ ಸಂತೋಷ
ನುಗುತ್ತಾ ನುಗುತ್ತಾ ಬಾಳು ನೀನು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಸೂರ್ಯನಾದೋ ಚಂದ್ರನಾದ ಬಾಣನಗಳಂತೆ ತೂಗುತ್ತೈದು ಚಂದ್ರನಿಗೂ ಇಂಧನಗಳಂತೆ ದೇವರು ಬಂದ ಸೃಷ್ಟಿಯ ಇಂಧನಗಳಂತೆ ನುಗುತ್ತಾ ನುಗುತ್ತಾ ಬಾಳು ನೀನು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶಿವನಿನಗೆ ಸಂತೋಷವೇ ಉಡುಗೊರೆಯು ಅಣ್ಣ ಇದೇ ಸಂತೋಷಕ್ಕಾಗಿ ಒಂದು ಹಾಡನ್ನಾದರೂ ಹಾಡೋಣ. ಹಾ ತಂಗಿ ಅಣ್ಣ ನನ್ ತ- ಹಾಡ ಅಲ್ಲ ಹಂಗಾದ್ರ ಬಾ ಅಲ್ಲ ವಯಸ್ಸು. ಮತ್ತೇನಿದು ಇಷ್ಟೊತ್ತು ನೀನು ಹುಟ್ಟುಹಬ್ಬ ಸಲುವಾಗಿ ನಾವು ಹಾಡಿದೀವಿ. ಈಗ ಸಂತೋಷದಿಂದ ನನ್ನ ತಂಗಿ ಹಾಡ್ಲಿ ಅಂತ ಹೇಳಿದಾನೆ ಅವನು. ನಾವೆಲ್ಲರೂ ಸೇರಿ ಹಾಡೋಣ. ಹಾ ನನ್ನ ಬಂಗಾರದಂತ ತಂಗಿ ಬಾಳಲ್ಲವೋ ನನಗೆ ಹಾಡಾಗದಿ ಸುಖ ಸಂತೋಷ ತುಂಬಿ ಮನ ನಲಿದಾಡದಿ ಬಾಳು ಹಾಯಾಗದಿ ಬಂಗಾರದಂತ ತಂಗಿ ಬಾಳಲ್ಲವು ನನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನ ನಲಿದಾಡಲಿ ಬಾಳು ಹಾಯಾಗಲಿ ದೈವ ತಂದಂತ ವರ ನನ್ನಲ್ಲಿ ತಂಗಿಗೆ ದೈವ ತಂದಂತ ವರ ನನ್ನಲ್ಲಿ ತಂಗಿಗೆ ನನ್ನ ಬಂಗಾರದಂತ ತಂಗಿ ಬಾಳಲ್ಲವು ನನಗೆ ಹಾಡಾಗಲಿ ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವೆ ಕುಂಕುಮ ಹಚ್ಚಿ ಅಕ್ಷರ ಹಾಕಿ ಹೂವ ಮುಡಿಸಿ ನಿನಗೆ ಮೈಯ ಮರೆವೆ ತಂಗಿ ನಿಲ್ಲಲು ಸರಿ ಕನ್ನಡ ಪಂಚದೆ ಒಳಗಿಸಿವೆ ಪಕ್ಕದ ಕುಳಿತು ತೋಮುಳಾಡಿ ಗಾಡಿ ಬೀಸುವೆ ನಾ ಗಾಡಿ ಬೀಸುವೆ ನನ್ನ ಬಂಗಾರದಂತ ತಂಗಿ ಬಾಳಲ್ಲವು ನನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನ ನಲಿದಾಡಲಿ ಬಾಳು ಹಾಯಾಗಲಿ ದೈವ ತಂದಂತ ವರ ನನ್ನಲ್ಲಿ ತಂಗಿಗೆ ದೈವ ತಂದಂತ ವರ ನನ್ನಲ್ಲಿ ತಂಗಿಗೆ ನನ್ನ ಬಂಗಾರದಂತ ತಂಗಿ ಬಾಳಾಗಲಿ ನನಗೆ ಹಾಡಾಗಲಿ
ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡೋರಂತೆ. ಆಯ್ತು ನಡಿಯಮ್ಮ. ನಿಂಗೆ ಭಾಳ ಹಸಿವು ಆಗೈತೆ, ನನಗೆ ಗೊತ್ತಾಗೈತೆ. ನಡಿ ಬಾ. ರೋಷದ ಧಾವಾಗ್ನಿಯಲ್ಲಿ ಕುದಿಯುತ್ತಿದೆ ದೇಶದ ಧಾವಾಗ್ನಿ. ನನ್ನ ಎದುರಿನಲ್ಲಿ ಶೌರ್ಯ ತೋರುವ ವಿರೋಧಿ ರಾಜಕಾರಣಿ ಶತ್ರುಗಳನ್ನು ಹೆಡೆಯೆತ್ತಿದ ನಾಗಿ ನಾಶ ಮಾಡಿ ಬಡವರ ಬಾಳು ಅಂಗಳದಲ್ಲಿ ಜಾಡುತ್ತಿರುವ ಭಯೋತ್ಪಾದಕ ನಾನು ಈ ಭಾಗದ ಕನ್ವರ್ ನಾಯಿ ಕನ್ವರ್ ಲಾಲ್. ಕೋಡುಗಳಲ್ಲಿ ವಿತ್ತ ಹುಲಿ ರಾಜ್ಯನ ಅರ್ಭಟಕ್ಕೆ ಸಣ್ಣ ಪ್ರಾಣಿಗಳು ಕಕ್ಕಾಬಿಕ್ಕಿಯಾಗುವಂತೆ ಈ ಕಣ್ಣುವರನ ಅರ್ಭಟಕ್ಕೆ ಕಕ್ಕಾಬಿಕ್ಕಿಯಾಗುವುದು ನನ್ನ ಎದುರು ಹಾಕಿಕೊಂಡವರ ಬಾಳು. ಸವಿತಾ ಬಡವಳಾದರೂ ಅದು ಎಷ್ಟು ಬಿಗುಮಾನ. ಅಂದು ಊರಲ್ಲಿ ನಾನೊಬ್ಬನೇ ಅತ್ಯಾಚಾರಕ್ಕೆ ಕೈ ಹಾಕಿದ್ದನ್ನು ಕಂಡು ಸಾವಿರಾರು ಜನರ ಸಮೂಹದಲ್ಲಿ ಸಾಕ್ಷಿಯಲ್ಲಿ ನನ್ನನ್ನು ಅವಮಾನ ಮಾಡಿದಿಲ್ಲ. ಮರುಳಿದು ಮರೆಯಲಾರದ ಸೇಡು. ನಿನ್ನ ತುಂಬ ಗಲ್ಲದ ಮೇಲೆ ಸೇಡಿದ ಮುದ್ರವತ್ತೆ. ನಿನ್ನ ದೇಹದ ಸುಖ ಉಂಟಾಗಲೇ ಈ ಕನ್ವರ್ ಲಾಲನ ಆತ್ಮಕ್ಕೆ ಶಾಂತಿ. ಓಹೋ, ನಾ ಬಯಸಿದ ಹಕ್ಕಿ ಇತ್ತ ಕಡೆನೇ ಬರ್ತಾ ಇದ್ದಾಳೆ. ಬರಲಿ ಬರಲಿ. ಆ ಸೂರ್ಯನಿಗೇನು ಗೊತ್ತು ನೀನು ನೈದಿಲಿ ಎಂದು, ಆ ಹೊರನಿಗೇನು ಗೊತ್ತು ನೀನು ನಟನೆ ಮಾಡುವ ನವೀಲು ಎಂದು. ಚಂದ್ರನಿಗೇನು ಗೊತ್ತು ನೀನು ಚಂದ್ರ ಚಕೋರಿ ಎಂದು. ಕವಿತಾ ನಿನಗೇನು ಗೊತ್ತು ನಾನು ವಿಷ ತುಂಬಿದ ಮಿಡಿನ ಹಕ್ಕರನೆಂದು. ದಯವಿಟ್ಟು ಕಾಪಾಡಿ ಸರ್, ಹಾವು ಬೆನ್ನತ್ತಿ ಬರ್ತಾ ಇದೆ. ಪ್ಲೀಸ್ ಸೇವ್ ಮೀ ಸರ್. ನೋ, ಅದು ಯಾವುದೇ ಒಂದು ಕಪ್ಪಿಗೆ ಹಾವು ಬಂದು ಕಾದು ಕುಳಿತಿರುವಾಗ ಇನ್ಯಾವೊಂದು ಕಪ್ಪೆ ಬಂದು ಆಸರೆ ಕೇಳುತ್ತಿದೆಯಲ್ಲ. ಹಾವು ಕಪ್ಪೆ ಅಂತ ಏನೇನೋ ಮಾತನಾಡ್ತಿರುವಿರಿ. ಯಾಕೆ ಕನ್ವರ್ ಸರ್? ಕುತ್ತೆ ನೋಹಿ ಕನ್ವರ್ ಕನ್ವರ್ ಲಾಲ್. ಸಹೋದಿವಿಯನ್ನು ಸೋಗು ಹಾಕಿಕೊಂಡು ಇಂಥ ಕಾನೂನದಲ್ಲಿ ಸಾವಿತ್ರಿ ರೂಪದಲ್ಲಿ ಬಂದು ಕಾಪಾಡಿ ಎಂದು ನಿಮ್ಮಂತ ಕೌಮಿನಿಯರನ್ನು ನಾನು ಎಷ್ಟು ದೊಡ್ಡಿಲ್ಲ ಹೆಂಗೆ. ಚಂದ್ರಮುಖಿ, ಏ ಮಿಸ್ಟರ್, ನನ್ನಂತ ಅಮಾಯಕ ಹೆಣ್ಣಿನ ಮೇಲೆ ಇಂತಹ ಆರೋಪ ಹೊರಿಸುತ್ತಿರುವಿರಲ್ಲ. ಥು, ನಿನ್ನ ಜನ್ಮಕ್ಕಿಷ್ಟು. ಒಂದೇ ಹೆಣ್ಣಿನಿಂದಲೇ ಜಗತ್ತು ನಿಂತಿದೆ ಅಂತ ನಿನ್ನಂತ ಅವಿವೇಕಿಗೆ ಹೇಗೆ ಗೊತ್ತಾಗಬೇಕು? ಏನು ಹೇಳಿದೆ ನೀನು? ಹೆಣ್ಣಿನಿಂದಲೇ ಜಗತ್ತು ನಿಂತಿದೆಯಾ?
ಇಡಿಯಟ್. ಯಾಕೆ ಯಾಕೆ ಈ ರೋಷ? ನಿಮ್ಮಂತ ಕಾಮಿನಿಯರನ್ನು ಸಿಕ್ಕ ಪುರುಷರನ್ನು ಹಾಯ್ ಹಾಯ್ ಎಂದು ಅವರ ಜೇಮನೆ ಕತ್ತರಿಸುವ ಹೆಣ್ಣುಗಳು ಎಷ್ಟಿಲ್ಲ ಈ ದುನಿಯಾದಲ್ಲಿ. MTV, GTV, ಫ್ಯಾಷನ್ ಟಿವಿ ನೋಡಿ ಅಂಗಳ ಕಾಡುವಂಗ ಚೋಟುದ ಡ್ರೆಸ್ ತಟ್ಟು ಅಮಾಯಕ ಹುಡುಗರನ್ನು ಬುಟ್ಟಿಗೆ ಹಾಕಿಕೊಂಡು ಚಟ ತೀರಿಸಿಕೊಳ್ಳುವ ನಿನ್ನಂತ ಹೊಲಸು ಹೆಣ್ಣುಗಳು ಎಷ್ಟಿಲ್ಲ ಈ ಸಮಾಜದಲ್ಲಿ. ಯಾರು ಕುಚ್ಚು ಕುಚ್ಚು ಹೋತಾ ಎಂದು ತನ್ನ ಮಾಜಿ ಪ್ರೇಮರೊಂದಿಗೆ ಮೋಜು ಮಾಡಿ ಇನ್ಯಾರೊಂದಿಗೆ ಮದುವೆಯಾಗಿ 6 ತಿಂಗಳಲ್ಲಿ ಗರ್ಭಿಣಿಯಾಗಿ ಬರುವ ಅದು ನಿನ್ನಂತ ಹೊಲಸು ಹೆಣ್ಣುಗಳು ಎಷ್ಟಿಲ್ಲ ಈ ಸಮಾಜದಲ್ಲಿ. ಸಿಕ್ಕವರ ಬೈಕ್ ಮೇಲೆ ಕುಳಿತು ಗಂಡನಿಗೆ ವಂಚಿಸಿ ಅಂಬನೆ ತುಂಬನೆ ಏಕ್ ರೋಜೆ ಕೇಳೆ ಎಂದು ಮಿಂಡನೊಂದಿಗೆ ದಿನವಾಡುವ ಹೆಣ್ಣೆ. ಮುಚ್ಚೋ ಬಾಯ್ನ. ನಾನು ದೇವಸ್ಥಾನಕ್ಕೆ ಹೋಗಲು ಬಂದಿದ್ದೇನೆ ಹೊರತು ನಿನ್ನ ಹಳೆ ಕಥೆಯನ್ನು ಕೇಳುವುದಕ್ಕೆ ಇಲ್ಲಿಗೆ ಬಂದಿಲ್ಲ. ನಿನ್ನಂಥ ನೀಚನಿಂದ ನನ್ನಂಥ ಎಷ್ಟೋ ಹೆಣ್ಣು ಮಕ್ಕಳು ತಲೆ ಎತ್ತಿ ತಿರುಗದಂತಾಗಿದೆ ಸಮಾಜದಲ್ಲಿ. ಗಂಡ ಹುಡುಗಿರನ್ನ ಬೈಕ್ ಮೇಲೆ ಕೂಡಿಸ್ಕೊಂಡು ಅವಳೊಂದಿಗೆ ಎಂಜಾಯ್ ಮಾಡಿ ಅವಳು ಯಾರು ಅಂತ ಕೊನೆಗೆ ಯಾರಾದರೂ ಕೇಳಿದ್ರೆ ಅವಳು ನನ್ನ ತಂಗಿ ಸಮಾನ ಅಂತ ಸೆಂಟಿಮೆಂಟ್ ಡೈಲಾಗ್ ಹೊಡೆಯೋ ನಿನ್ನಂಥ ಗಂಡಸರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಅಷ್ಟೇ ಯಾಕೆ, ಕೈಯಲ್ಲಿ ಕಾಸು ಮೈಯಲ್ಲಿ ಮಾಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೈಕ್ ತೆಗೆದುಕೊಂಡು ಕಾಲೇಜ್ ಮುಂದೆ ಹೋಗಿ ಕಾಲೇಜ್ ಹುಡುಗರಿಗೆ ಚೀಟಿಂಗ್ ಮಾಡಿ ಕೊನೆಗೆ ಗಾಡಿ ಪೆಟ್ರೋಲ್ಗೂ ಗತಿ ಇಲ್ಲದೆ ತಿರುಗೋ ನಿನ್ನಂಥ ಬೀದಿ ಭಿಕಾರಿಗಳಷ್ಟಿಲ್ಲ ಈ ಸಮಾಜದಲ್ಲಿ. ಅಷ್ಟೇ ಯಾಕೆ, ಒಂದು ಹೆಣ್ಣು ಹೊಟ್ಟೆ ಪಾಡಿಗಾಗಿ ದುಡಿಯಲು ಹೊರಗಡೆ ಬಂದ್ರೆ ಆ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ನಿನ್ನಂಥ ನೀಚರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಮುಖದ ಮೇಲೆ ಮೀಸೆ ಚಿಗುರಿದಾಗ ಕಂಡ ಹುಡುಗಿಯರ ಜೊತೆಗೆ ಎಂಜಾಯ್ ಮಾಡಿ ಕೊನೆಗೆ ಮಾಡಿಕೊಂಡ ಹೆಂಡತಿಗೆ ಕೂಡ ಸುಖ ಕೊಡಕ್ಕಾಗದೆ ತಮ್ಮ ಫ್ರೆಂಡ್ಗೆಲ್ಲ ಕಂಠ ಪೂರ್ತಿ ಕುಡಿಸಿ ತನ್ನ ಹೆಂಡತಿನ ಬಸಿರಿ ಮಾಡಲು ಹೇಳೋ ನಿನ್ನಂಥ ಕಾಮಕರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಸೊಕ್ಕಿನ ಹೆಣ್ಣೆ ನುಡಿಯಬೇಡ ಮುಂದಿನ ನುಡಿಯನು. ನಿನಗೆ ಸತ್ಯ ಒಂದು ಅರಿವಾಗಬೇಕಾದ್ರೆ ನೀನು ಹುತ್ತದೊಳಗೆ ಕೈ ಹಾಕಲೇಬೇಕು. ನೀನು ಸೊಟ್ಟ ಹೊಡೆದು ಹೋಗಿರಬಹುದು, ಆದ್ರೆ ಆ ಯಮುನಿಗೆ ಯಮುನಾಗಿ ನಿಂತಿದ್ದಾನೆ ಈ ಕಣ್ವಾರ್ಲಾಲೆ. ಬಾರಲೇ ನನ್ನ ಬಿಂಕದ ಹೆಣ್ಣೆ. ಶಬಾಷ್ ಕನ್ವರ್ಲಾಲ್ ಶಬಾಷ್, ಮೆಚ್ಚಿದೆ ನಿನ್ನ ಬಂಡತನಕ್ಕೆ. ಲಾ ಬಂದ ಬಡ್ಡಿ ಮಗನೇ, ಒಂದು ಅಬಲಿ ಹೆಣ್ಣನ್ನು ಬಲಾತ್ಕಾರ ಮಾಡ್ತಿದ್ದಿಲ್ಲ, ನಾಚಿಕೆ ನಿನ್ನ ಹೆಸರು ಜನ್ಮಕ್ಕೆ. ಲೈ ನನ್ನ ಪ್ರೇಮ ಕಾರ್ಯದಲ್ಲಿ ಅಡ್ಡೈಸಿ ಬರುವ ನೀನು ಯಾವನಲೇ? ಅಕ್ಕರತಿನ ಪ್ರೀತಿಯನ್ನು ಕರೆಯುವ ಅಕ್ಕಂದರಿಗೆ ಪ್ರೀತಿಯ ತಮ್ಮ, ಅಣ್ಣ ಎಂದು ಕೂಗುವ ತಂಗಿಯರಿಗೆ ಪ್ರೀತಿಯ ಅಣ್ಣ, ಈ ಕರುನಾಡ ಜನತೆಗೆ ಕರುಣಾಮಯಿ. ಹೊರಟೋಗಿಲ್ಲಿಂದ, ಹೊರಟೋಗಿಲ್ಲಿಂದ. ನೀನು ಮಿಂಡನ ತರಹ ಆದ್ರೂ ನಾನ್ಯಾರು ಗೊತ್ತಾ? ನಿನ್ನ ದಂತದ ಗೊಂಬೆಯನ್ನು ಕಚ್ಚದೆ ಬಿಡಲಾರೆ ಮಗನೇ, ನೆನಪಿನಲ್ಲಿ ಇಟ್ಟುಕೋ. ನಾನು ಯಾರು ಗೊತ್ತಾ? ಮಹಾಭಾರತದಲ್ಲಿ ಶ್ರೀಕೃಷ್ಣ, ರಾಮಾಯಣದಲ್ಲಿ ಶ್ರೀರಾಮ, ಈ ಮಮದಾಪುರ ಸ್ಟೇಜ್ನಲ್ಲಿ ಸ್ಟೇಟ್ ಟೈಗರ್ ಸುರೇಶ್. ನಿಮ್ಮಂತ ಹಾವುಗಳ ಹಲ್ಲು ಮುರಿಯುವ
ಕಾವಾಡಿಯ ಅರ್ಥ ಆಯ್ತೇನೋ? ಅರೆ ಕರೀಲಿಂದ. कुत्ते को पिल्ला कभी कुत्ता नहीं बनता और तेरा बाप कुत्ता तू कुत्ते का पिल्ला है बे साले ಇದೊಂದು ಸಮಯ ಹೋಗ್ಲಿ ಇನ್ನೊಂದು ಸಮಯದಲ್ಲಿ ರಸ ಪೂರ್ತಿ ಹೋಗಿ ಹೀರುವೆ ಈ ಮಾಗಿದ ಹಣ್ಣನ್ನು ಗುಡ್ ಬಾಯ್ कुत्ते जा ओसी किसका दौलत नहीं, रांड किसका औरत नहीं, पुलिस किसका मदद नहीं, अरे कुत्ते कन्वर सुरेश किसका दोस्ती नहीं. ನೀವೇನಾದರೂ ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರಿ? ರೀ ಸಾಕು ಮಾಡಿ ನಿಮ್ಮ ಸಿನಿಮಾ ಡೈಲಾಗನ್ನ. ಅಲ್ಲ ಇಂಥ ಕೆಟ್ಟವರಿಂದ ಗೊತ್ತಿತ್ತು ಇಂಥ ಕೆಟ್ಟ ಸ್ಥಳಕ್ಕೆ ಬರ್ತಿದ್ದೀರಲ್ಲ, ನಿಮಗೆ ಅಷ್ಟು ಜೀವನ ಬಗ್ಗೆ ಅರಿವಿಲ್ಲವೇ ನಿಮಗೆ? ನಾನು ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಂದೆ, ಆದರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ತನುವನ್ನು ಕಾಪಾಡಿದ್ದಕ್ಕೆ ನಿಮಗೆ ಹೇಗೆ ಋಣಿ ಆಗಬೇಕೆಂಬುದೇ ನನಗೆ ತಿಳಿತಾ ಇಲ್ಲ. ನೋಡಿ, ನನಗೆ ನೀವು ಋಣಿಯಾಗುವಂಥ ಘನ ಕಾರ್ಯ ನಾನು ಏನೂ ಮಾಡಿಲ್ಲ. ನಿಮ್ಮಂಥ ಶೀಲವತಿಯ ಸೌಭಾಗ್ಯತೆಯರ ಶೀಲ ಕಾಪಾಡುವುದು ನನ್ನ ಕರ್ತವ್ಯ ಅಷ್ಟೇ. ಆ ಕರ್ತವ್ಯದ ಹೆದೆ ಎಷ್ಟೋ ಜನರ ಸ್ವಾರ್ಥ ಕೂಡ ತುಂಬಿರುತ್ತೆ. ನಿಮ್ಮನ್ನು ನೋಡಿದರೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನ್ನ ಹೃದಯಪೂರ್ವದ ಮಾತಾಡಿದ್ರಲ್ಲ, ತುಂಬ ಸಂತೋಷ. ನಡೀರಿ, ನಿಮ್ಮನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟು ಬರ್ತೀನಿ. ಆಯಿತು ಸರ್, ಬನ್ನಿ ಹೋಗೋಣ.